ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಈ ವೆರಿಕೋಸ್ ವೇನ್ಸು ನಾಳೆಯಿಂದ ರೆಸ್ಟ್ ಮಾಡಿ. ರೆಸ್ಟಾ ಬಟ್ರೆ ನಮ್ಮ ಹೋಮಿಯೋಪತಿಯಲ್ಲಿ ವೆರಿಕೋಸ್ ವೇನ್ಸ್ಗೆ ಚಿಕಿತ್ಸೆ ಇದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ಗುಡ್ ಈವ್ನಿಂಗ್ ನಿಮ್ಮೆಲ್ಲರಿಗೂ. ನಮ್ಮ ಹೋಮಿಯೋಪತಿ ಅರ್ಪಿಸುವ ಆರೋಗ್ಯವೇ ಭಾಗ್ಯ ನೇರಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಪವಿತ್ರ. ಇನ್ನು ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ಹೊಸ ಮಾಹಿತಿಯನ್ನ ತಾವು ಪಡ್ಕೊಳ್ತಾನೆ ಇರ್ತೀರಾ. ಡಾಕ್ಟರ್ ಮಂಜುನಾಥ್ ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಡಾಕ್ಟರ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್, ಸಾಕಷ್ಟು ಮಾಹಿತಿನ ನೀವು ಪದೇ ಕಾರ್ಯಕ್ರಮದಲ್ಲಿ ನೀಡ್ತಾ ಇರ್ತೀರಾ. ಇಂದು ಸಹ ಒಂದು ಟಾಪಿಕ್ ಅಂದ್ರೆ ವೆರಿಕೋಸ್ ವೈನ್ಸ್. ಸಾಮಾನ್ಯವಾಗಿ ಅದನ್ನ ಹೇಳ್ತಾರೆ ರಕ್ತನಾಳಗಳ ಊತ ಅಂತ ಹೇಳ್ತಾರೆ. ಸೊ ಈ ವೆರಿಕೋಸ್ ವೈನ್ಸ್ ಅಂತ ಹೇಳೋದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣ್ ಬರೋದಿಲ್ಲ. ಆದ್ರೂ ಸಹ ಸಾಕಷ್ಟು ಕಾರಣಗಳಿವೆ, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇದೆ ಅಂತ ಹೇಳ್ತೀರಾ. ಮೊದಲನೇದಾಗಿ ಈ ವೆರಿಕೋಸ್ ವೈನ್ಸ್ ಅಂದ್ರೆ ಏನು ಅಂತ ಹೇಳ್ತೀರಾ? ಖಂಡಿತ. ಇವತ್ತಿನ ವಿಷಯವಾಗಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು ವೆರಿಕೋಸ್ ವೈನ್ಸ್ ಅಂತ, ಅಥವಾ ರಕ್ತನಾಳಗಳ ಉಬ್ಬುವಿಕೆ ಅಂತ ಹೇಳಿ ಕರಿತೇವೆ. ಇದರಿಂದ ಸಫರ್ ಮಾಡಿರೋರಿಗೆ ಗೊತ್ತು ಅದರಿಂದ ಲಕ್ಷಣಗಳಾಗಿರ್ಬೋದು, ಅದರಿಂದ ತೊಂದರೆಗಳು ಏನೇನೆಲ್ಲ ಉಂಟಾಗುತ್ತೆ, ಮತ್ತೆ ಎಷ್ಟರ ಮಟ್ಟಿಗೆ ಅವರ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡುತ್ತೆ ಈ ಸಮಸ್ಯೆ ಅನ್ನೋದು. ಸೊ ವೆರಿಕೋಸ್ ವೈನ್ಸ್ ಅನ್ನೋದು ನಾವು ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ, ವೆರಿಕೋಸ್ ವೈನ್ಸ್ ಆರ್ ದ ವೈನ್ಸ್ ದಟ್ ಹವ್ ಬಿಕಮ್ ಎನ್ಲಾರ್ಜ್ಡ್, ಟಾರ್ಚರಸ್, ಟ್ವಿಸ್ಟೆಡ್ ಡ್ಯೂ ಟು ದ ಪೂರ್ ಬ್ಲಡ್ ಸರ್ಕ್ಯುಲೇಷನ್ ಇನ್ ದಿ ಲೆಗ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಕಾಲಿನಲ್ಲಿ ಯಾವಾಗ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆಗಿ ರಕ್ತನಾಳಗಳ ಊತಕ್ಕೆ ಒಳಗಾಗುತ್ತೆ, ಸೊ ಆ ಕಂಡೀಷನ್ ನಾವು ವೆರಿಕೋಸ್ ವೈನ್ಸ್ ಅಂತ ಹೇಳಿ ಕರಿತೇವೆ. ಸೊ ವೆರಿಕೋಸ್ ವೈನ್ಸ್ ಇಸ್ ಆಲ್ಸೋ ನೋನ್ ಆಸ್ ಸ್ಪೈಡರ್ ವೈನ್ಸ್. ಅದು ನಾವು ಸ್ಪೈಡರ್ ವೈನ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಈಗ ಜೇಡ ಹೇಗೆ ಕಟ್ಟುತ್ತೆ ಅದೇ ರೀತಿ ನಮ್ಮ ಕಾಲಿನ ರಕ್ತನಾಳಗಳು ಕಾಲಲ್ಲಿ ಕಾಣೋದ್ರಿಂದ ಸೊ ಅದನ್ನ ನಾವು ಸ್ಪೈಡರ್ ವೈನ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಎಪಿಡೆಮಿಯಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 1 ಲಕ್ಷದಿಂದ 1.5 ಲಕ್ಷ ಜನರು ಒಂದು ವರ್ಷಕ್ಕೆ ಈ ವೆರಿಕೋಸ್ ವೈನ್ಸ್ ಅನ್ನೋ ಕಂಡೀಷನ್ಗೆ ತುತ್ತಾಗ್ತಾ ಬರ್ತಾ ಇದ್ದಾರೆ. ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ ಮೇಡಮ್, ನನ್ನ ಹೆಸರು ಗೀತಾ ಅಂತ, ಭದ್ರಾವತಿಯಿಂದ. ಏನ್ ಸಮಸ್ಯೆ ಇದೆ ತಮ್ಗೆ? ಏನು ಸಮಸ್ಯೆ ಇಲ್ಲ. ನನ್ಗೆ ಕಾಲಲ್ಲಿ ಅವಾಗವಾಗ ನರಗಳೆಲ್ಲ ಒಂಥರ ಪೇನ್ ಬಂದಂಗಾಗುತ್ತೆ. ಮತ್ತೆ ಗ್ರೀನ್ ಕೈಯಲ್ಲೆಲ್ಲ ಗ್ರೀನ್ ಆಗಿದೆ. ನಿಮ್ಮ ವಯಸ್ಸೆಷ್ಟು ಗೀತಾ? ವಯಸ್ಸಿಗೆ ನನ್ 36 ಇದೆ. ಓಕೆ ಮಾ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ, ಹೇಳಿ. ಯಾವಾಗಿಂದ ಆತರ ಕಾಲ ನಿಮ್ಗೆ ಆತರ ಕಾಣಿಸ್ಕೊಳ್ತಾ ಇದೆ? ಅಂದ್ರೆ ತುಂಬಾ ವೇಟ್ ಜಾಸ್ತಿ ಆಗ್ತಾ ಇದೀನಿ. ಎಷ್ಟಿದ್ದೀರಮ್ಮ ತೂಕ? ತೂಕ ಒಂದ್ 70 ಇದೀನಿ. ಓಕೆ. ಸೊ ನಿಮ್ಮ ವೆಯ್ಟ್ ನಿಮ್ಗೆ ಭಾರ ಅನಿಸ್ತಾ ಇದೆ? ಏನ್ ಸರ್? ನಿಮ್ಮ ತೂಕನೇ ನಿಮ್ಗೆ ಭಾರ ಅನಿಸ್ತಾ ಇದೆಯಾ? ಸ್ವಲ್ಪ ವೇಟ್ ಅನ್ಸಿದೆ. ಆಮೇಲೆ ಇದು ಕಾಲಲ್ಲಿ ಕೈಯಲ್ಲೆಲ್ಲ ನರಗಳೆಲ್ಲ ಸ್ವಲ್ಪ ಹಸ್ರು ಕಾಣಿಸ್ತಾ ಇರುತ್ತೆ ಯಾವಾಗ್ಲೂ. ನನಗೆ ಎಲ್ಲರೂ ವೆರಿಕೋಸ್ ಹಿಂಗೆ ಮುಂದೆ ಬರೋದು ಚಾನ್ಸ್ ಆಗೋದು ಅಂತ ಹೇಳಿದ್ರು ನಮ್ಮ ಫ್ರೆಂಡ್ಸ್. ನೀವ್ ಹೇಳುವಂತದ್ದು ಪ್ರಾಮಿನೆಂಟ್ ವೈನ್ಸ್ ಅಂತ ಹೇಳಿ ಕರಿತೇವೆ. ಸೊ ಯಾವ್ದೇ ರೀತಿ ವೆರಿಕೋಸ್ ವೈನ್ಸ್ ಕೈಯಲ್ಲೆಲ್ಲ ಬರೋದಿಲ್ಲ. ಓಕೆ. ಸೊ ಇಟ್ ಡೆಫಿನೆಟ್ಲಿ ಕಮ್ಸ್ ಇನ್ ದ ಡಿಪೆಂಡೆಂಟ್ ಪಾರ್ಟ್. ಸೊ ಯಾವ ಸರ್ ಕಾಲಲ್ಲಿ ಮಂಡಿಯಿಂದ ಕೆಳಗೆ. ಹೇಳಿಮಾ, ಕೇಳಿಸ್ತಿದೆ, ಹೇಳಿ. ಆ ಮಂಡಿಯಿಂದ ಕೆಳಗೆ ಅದು ನಂಗೆ ಪೇನ್ ಅನ್ಸುತ್ತೆ. ಓಕೆ. ಅದಕ್ಕೆ ಬರೋ ಚಾನ್ಸ್ ಅಥವಾ ಏನ್ ಮುಂದೆ ಇದು ಬರೋ ಲಕ್ಷಣನ ಅಂತ ಖಂಡಿತ. ಈಗ ಪ್ರೊಮೋಲಿ ಏನ್ ಫೋಟೋಸ್ ತೋರಿಸ್ತಾ ಇದೀವಿ, ಆ ರೀತಿ ಏನಾದ್ರೂ ನಿಮ್ಮ ಕಾಲಿನ ರಕ್ತನಾಳಗಳು ಕಾಣ್ತಿದ್ಯಾ? ಇಲ್ಲ ಸರ್, ಆತರ ಏನಿಲ್ಲ. ಆತರ ಏನಿಲ್ಲ. ಓಕೆ ಓಕೆ. ಇಟ್ಸ್ ಎ ಸ್ಟಾರ್ಟಿಂಗ್ ಸ್ಟೇಜಸ್ ಅಂತ ಹೇಳ್ಬೋದು. ಓಕೆ. ಸೊ ಯಾವಾಗ ನಿಮ್ಮ ಕಾಲಲ್ಲಿ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ಸೊ ಈ ರೀತಿಯ ನೀವು ಹೇಳ್ತಾ ಇರೋ ಲಕ್ಷಣಗಳು ಕಾಣ್ತಾ ಬರ್ಬೋದು. ಓಕೆ. ಸೊ ದ ಬೆಸ್ಟ್ ನೀವು ಮಾಡುವಂಥದ್ದು ಮನೆಯಲ್ಲಿ ಎಕ್ಸಸೈಸಸ್ ಮಾಡ್ತಾ ಬನ್ನಿ. ನಿಮ್ಮ ಮೀನ್ಕಂಡಕ್ಕೆ ಎಕ್ಸಸೈಸಸ್ ಕೊಡುವಂಥದ್ದು, ಅದನ್ನ ಸ್ಟ್ರೆಂತ್ ಮಾಡೋ ಎಕ್ಸಸೈಸಸ್ ನೀವು ಮಾಡುವಂಥದ್ದು ನೀವು ಮಾಡಬೇಕಾಗತ್ತೆ. ಬಿಕಾಸ್ ಸೈಕ್ಲಿಂಗ್ ಮಾಡುವಂಥದ್ದು, ಸ್ವಿಮ್ಮಿಂಗ್ ಮಾಡುವಂಥದ್ದು, ಅಥವಾ ನಾರ್ಮಲ್ ಆಗಿ ನಿಮ್ಗೆ ಯಾವುದು ಆಗ್ತಾ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಅಟ್ಲೀಸ್ಟ್ 1 ಅವರ್ ಬ್ರಿಸ್ಕ್ ವಾಕ್ ಮಾಡುವಂಥದ್ದು. ಸೊ ಮಲ್ಕೊಳ್ಬೇಕಾದ್ರೆ ಪಿಲ್ಲೋ ಇಟ್ಕೊಂಡು ಕಾಲೆತ್ತಿ ಮಲ್ಕೊಳ್ಳುವಂಥದ್ದು, ಈ ರೀತಿ ಅಭ್ಯಾಸಕ್ಕೆ ಒಳಗಾಗಿ. ಮತ್ತೆ ತುಂಬಾ ಟೈಟ್ ಅರೌಂಡ್ ವೇಸ್ಟ್ ನ ನೀವು ಕಟ್ಕೊಳ್ಳುವಂಥದ್ದು, ತುಂಬಾ ಬೆಲ್ಟ್ ಹಾಕೊಳ್ಳುವಂಥದ್ದು, ಸೊ ಡ್ರೆಸ್ ವೇರ್ ಮಾಡುವಂಥದ್ದು, ಸೊ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ಸೊ ಆದಷ್ಟು ವಾಕಿಂಗ್ ಚೆನ್ನಾಗಿ ಮಾಡಿ, ಸಾಲ್ಟ್ ಅಂಶನ ಆದಷ್ಟು ಕಡಿಮೆ ಮಾಡಿ, ರಕ್ತನಾಳಗಳಿಗೆ ಬೇಕಾಗಿ ಜಾಸ್ತಿ ತಿಂತೀನಿ ಸರ್. ಓಕೆ ಮಾ. ಸೊ ಅದೆಲ್ಲ ಕಡಿಮೆ ಮಾಡಿ.
ಅದೆಲ್ಲ ಕಡಿಮೆ ಮಾಡಿ ಮತ್ತು ರಕ್ತನಾಳಗಳಿಗೆ ಮತ್ತು ರಕ್ತ ಸಂಚಾರಕ್ಕೆ ಬೇಕಾಗಿರುವಂಥದ್ದು ಫೈಬರ್ ರಿಚ್ ಫುಡ್ಸ್, ಅಂದರೆ ಸೊಪ್ಪು ತರಕಾರಿಗಳನ್ನ ಹೆಚ್ಚಿನ ರೀತಿಯಲ್ಲಿ ನೀವು ಸೇವಿಸಿ, ಅವಾಗ ರಕ್ತ ಸಂಚಾರನೂ ಕಡಿಮೆ ಜಾಸ್ತಿ ಆಗುತ್ತೆ. ಮತ್ತು ತೂಕ ಹೆಚ್ಚಿದ್ದೀರಾ ಅಂತ ಹೇಳಿದಿರಾ, ಸೊ ವೆಯ್ಟ್ ರಿಡಕ್ಷನ್ಗೆ ಸೊ ಡಿಸಿಪ್ಲಿನ್ ಡಯಟ್ ಮಾಡುವಂಥದ್ದು. ಸೊ ಈ ರೀತಿ ಅಭ್ಯಾಸಕ್ಕೆ ಒಳಗಾದರೆ ಖಂಡಿತ ಮುಂದೆ ವೆರಿಕೋಸ್ ವೈನ್ಸ್ ಬರ್ದಿರಂಗೆ ನಾವು ನೋಡ್ಕೊಳ್ಬೋದಾಗುತ್ತೆ. ಏನಾದರೂ ನಿಮ್ಮ ಕಾಲಿನಲ್ಲಿ ಏನಾದ್ರು ರಕ್ತನಾಳಗಳು ಈ ಥರ ಊತ ಕಾಣಿಸ್ಕೊಳ್ತಾ ಇದೆ ಅಂದರೆ ಒಂದ್ಸರಿ ಡಾಪ್ಲರ್ ಸ್ಕ್ಯಾನ್ನ ಮಾಡಿಸಿ. ಸೊ ಆಗ ಗೊತ್ತಾಗುತ್ತೆ ನಿಮಗೆ ಡೀಪ್ ವೈನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಏನಾದರೂ ಲೀಫ್ಲೆಟ್ಸ್ ಏನಾದರೂ ಡಿಫೆಕ್ಟ್ ಇದೆಯಾ. ಸೊ ತದನಂತರ ನಿಮಗೆ ಚಿಕಿತ್ಸೆ ಕೊಡಬೇಕಾ ಬೇಡವಾ ಅನ್ನೋದು ನಮಗೆ ಗೊತ್ತಾಗ್ತಾ ಬರುತ್ತೆ. ಧನ್ಯವಾದ ಗೀತಾ ಕರೆ ಮಾಡಿದಕ್ಕೆ. ಸೊ ಯಾವಾಗ ಅದ್ರ ಕೆಲಸ ಮಾಡೋದಿಲ್ಲ, ಹೃದಯದಿಂದ ಕಾಲಿಗೆ ಹೋಗುತ್ತೆ ರಕ್ತ, ಬಟ್ ಕಾಲಿಂದ ಹೃದಯಕ್ಕೆ ವಾಪಸ್ ಬರೋದಿಲ್ಲ. ಸೊ ಕಾಲಿನ ರಕ್ತನಾಳಗಳಲ್ಲೇ ರಕ್ತ ಉಳ್ಕೊಳ್ಳೋಕ್ಕೆ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಯಾವಾಗ ಕಾಲಿನ ರಕ್ತನಾಳಗಳಲ್ಲೇ ರಕ್ತ ಉಳ್ಕೊಳ್ಳುತ್ತೆ ಅಲ್ಲೊಂದು ಪ್ರೆಷರ್ ಡೆವಲಪ್ ಆಗುತ್ತೆ. ಸೊ ಅದನ್ನು ನಾವು ಇಂಟ್ರಾವೀನಸ್ ಪ್ರೆಷರ್ ಅಂತ ಹೇಳಿ ಕರಿತೇವೆ. ಸೊ ಯಾವಾಗ ಒಂದು ವ್ಯಕ್ತಿಯಲ್ಲಿ ಕಾಲಿನ ರಕ್ತನಾಳಗಳಲ್ಲಿ ಇಂಟ್ರಾವೀನಸ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಸೊ ಖಂಡಿತ ಎಲಾಸ್ಟಿಸಿಟಿ ಕಡಿಮೆ ಆಗಿ ಸೊ ಆ ರಕ್ತನಾಳ ಊತಕ್ಕೆ ಸಾಧ್ಯತೆ ಹೆಚ್ಚಿರುತ್ತೆ, ಊತಕ್ಕೆ ಒಳಗಾಗುತ್ತೆ ಅನ್ನೋದು ಹೇಳ್ಬೋದಾಗತ್ತೆ. ನಾರ್ಮಲ್ ಆಗಿ ನಮ್ಮ ಕಾಲಲ್ಲಿ 2 ಥರದ ರಕ್ತನಾಳಗಳನ್ನ ಕಾಣ್ಬೋದಾಗತ್ತೆ. ಮೊದಲನೇದು ಸೂಪರ್ಫಿಷಿಯಲ್ ವೈನ್ಸ್ ಮತ್ತು ಎರಡನೇದಾಗಿ ಡೀಪ್ ವೈನ್ಸ್ ಅಂತ ಹೇಳಿ ಕರಿತೇವೆ. ಸೊ ನಾವೀಗ ಪ್ರೊಮೋ ಪಿಕ್ಚರ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ರೀತಿಯ ಜಿಗ್ಜಾಗ್ ಪ್ಯಾಟರ್ನಲ್ಲಿ ಆಗುವಂಥದ್ದು, ಸೊ ಅಥವಾ ಟ್ವಿಸ್ಟ್ ಆಗಿರುವಂಥದ್ದು, ಸೊ ಕಾಲಿನಲ್ಲಿ ರಕ್ತನಾಳ ಉಬ್ಬುವಿಕೆಗೆ ಕಾಣುವಂಥದ್ದು, ಮೀನ್ ಖಂಡದಲ್ಲಿ ನೋಡುವಂಥದ್ದು. ಸೊ ಇದೆಲ್ಲ ನಾವು ಡೀಪ್ ವೈನ್ಸ್ ಆಗಿ ಅಫೆಕ್ಟ್ ಆಗುವಂಥದ್ದು. ಏನಾದರೂ ಡೀಪ್ ವೈನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ, ರಕ್ತ ಹೆಪ್ಪುಗಟ್ಟುವಂಥದ್ದಾಗಲಿ, ಥ್ರೋಂಬಸ್ ಆಗುವಂಥದ್ದಾಗಲಿ, ಬ್ಲಡ್ ಕ್ಲಾಟ್ ಆಗುವಂಥದ್ದಾಗಲಿ, ಸೊ ಈ ನಿಟ್ಟಿನಲ್ಲಿ ಕಾಣುತ್ತೆ. ಸೊ ಇವಾಗ ಒಂದು ಪ್ರೊಮೋದಲ್ಲಿ ಫೋಟೋಸ್ ನೋಡ್ತಾ ಇದ್ದೀವಿ. ಸೊ ಇದೊಂದು ಸೂಪರ್ಫಿಷಿಯಲ್ ವೈನ್ಸ್ ಅಂತ ಹೇಳಿ ಕರಿತೇವೆ. ಅಂದರೆ ಜೇಡ ಹೇಗೆ ಕಟ್ಟುತ್ತೆ ಹಾಗೆ ಕಾಣ್ತಾ ಇರೋದ್ರಿಂದ ಅದನ್ನು ನಾವು ಸ್ಪೈಡರ್ ವೈನ್ಸ್ ಅಂತ ಹೇಳಿ ಕರಿತೇವೆ. ಅದು ಸೂಪರ್ಫಿಷಿಯಲ್ ವೈನ್ಸ್ಗೆ ಅಫೆಕ್ಟ್ ಮಾಡುವಂಥದ್ದು. ಸೊ ಯಾವಾಗ ಅದು ಡೀಪ್ ವೇನ್ಸ್ಗೆ ಅಫೆಕ್ಟ್ ಮಾಡುತ್ತೆ ಅಂದರೆ ಮಾಂಸದ ಒಳಗಡೆ ಇರುತ್ತೆ, ರಕ್ತನಾಳಗಳು ಕಣ್ಣಿಗೆ ಕಾಣೋದಿಲ್ಲ, ಸೊ ಅದನ್ನು ನಾವು ವೆರಿಕೋಸ್ ವೈನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ನಮ್ಮ ಇವತ್ತಿನ ದಿನಗಳಲ್ಲಿ ಒಂದು 10 ವರ್ಷದ ಮುಂಚೆ ನಾವು ನೋಡಬೇಕಿತ್ತು ಅಂತ ಹೇಳಿದ್ರೆ ವೆರಿಕೋಸ್ ವೈನ್ಸ್ ವೆರಿ ಫ್ಯೂ ಪೇಷಂಟ್ಸ್ ಅಲ್ಲಿ ನಾವು ಕಾಣ್ತಾ ಬರ್ತಾ ಇದ್ವಿ. ಬಟ್ ಇವತ್ತಿನ ದಿನಗಳಲ್ಲಿ ನಮ್ಮ ಪ್ರಾಕ್ಟೀಸ್ ಅಲ್ಲಿ ತುಂಬ ಜನ, ಸಾವಿರಾರು ಜನ ಸಫರ್ ಮಾಡ್ತಾ ಇದ್ದಾರೆ ಈ ವೆರಿಕೋಸ್ ವೇನ್ಸ್ ಇಂದ. ಸೊ ಸರ್ಜರಿಗೆ ಒಳಗಾಗ್ತಾ ಇದ್ದಾರೆ. ಸೊ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಅವ್ರಿಗೆ ಇಂಪ್ರೂವ್ಮೆಂಟ್ಸ್ ಅನ್ನೋದು ಕಾಣ್ತಾ ಬರ್ತಾ ಇಲ್ಲ. ಸೊ ಲಾಸ್ಟ್ ಸ್ಟೇಜಸ್ ಆಫ್ ವೆರಿಕೋಸ್ ಅಲ್ಸರ್ಗೆ ಟರ್ನ್ ಆಗ್ತಾ ಇದ್ದಾರೆ. ಸೊ ಈ ರೀತಿಯ ಕಾಂಪ್ಲಿಕೇಶನ್ ಸಹ ಆಗ್ಬೋದಾಗತ್ತೆ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಈ ವೆರಿಕೋಸ್ ವೇನ್ಸು ನಾಳೆಯಿಂದ ರೆಸ್ಟ್ ಮಾಡಿ. ರೆಸ್ಟಾ ಬಟ್ರೆ ನಮ್ಮ ಹೋಮಿಯೋಪತಿಲಿ ವೆರಿಕೋಸ್ ವೇನ್ಸ್ಗೆ ಚಿಕಿತ್ಸೆ ಇದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಈ ಮೈಗ್ರೇನ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಆರ್ಥರೈಟಿಸ್ ಆಗಿರ್ಬೋದು, ಬಂಜೆತನ ಆಗಿರ್ಬೋದು, ಈ ರೀತಿಯ ಹಲವಾರು ಕಾಯಿಲೆಗಳಿಗೆ ನಮ್ಮ ಹೋಮಿಯೋಪತಿ ಉತ್ತಮವಾದಂತಹ ಆರೋಗ್ಯ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಕನಸು ಹಾಳಾದ ಮಂಡಿ ನೋವು, ನಿಮ್ಮ ಕನಸು ನನಸಾಗಿಸಲು ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಮತ್ತೊಂದು ಕರೆ. ಹಲೋ 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 ಮೇಡಮ್, ನನ್ನ ಹೆಸರು ಯಲ್ಲಪ್ಪ ಹೊಸಮನಿ ಅಂತ್ರಿ, ಧಾರವಾಡದಿಂದ ಮಾತಾಡೋದು. ಓಕೆ, ಯಲ್ಲಪ್ಪ ಅವ್ರೆ, ಏನ್ ಸಮಸ್ಯೆ ಇದೆ ತಮ್ಗೆ? ಮೇಡಮ್, ಕೈಯಲ್ಲಿ ಗಂಟು ಬರ್ತಾ ಇದಾವ್ರಿ ಒಳಗೆ. ಸರಿ ಸರ್, ನಿಮ್ಮ ವಯಸ್ಸು ಎಷ್ಟು ಯಲ್ಲಪ್ಪ ಅವ್ರೆ? ಏನ್ ಮೇಡಮ್? ನಿಮ್ಮ ವಯಸ್ಸು? ವಯಸ್ಸು 37 ಮೇಡಮ್. ಓಕೆ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಮಾತಾಡಿ ಸರ್. ಆಯ್ತು ಮೇಡಮ್, ಕೊಡಿ. ನಮಸ್ತೆ ಯಲ್ಲಪ್ಪ ಅವರೇ. ನಮಸ್ತೆ ಸರ್. ನಮಸ್ತೆ ಸರ್. ಯಾವ ರೀತಿ ಗಂಟುಗಳು ಕಾಣ್ತಾ ಇದೆ ನಿಮ್ಗೆ ಕೈಯಲ್ಲಿ? ಅದು ಸರ್ ಒಳಗೆ ಚರ್ಮದ ಅಡಿ ಗಂಟು ಇದೆ ಸರ್. ಅದು ಒಂದ್ 4-5 ಗಂಟು ಕೈಯಲ್ಲಿದೆ, ಒಂದ್ ತೊಡಿ ಕಡೆ ಒಂದ್ 2-3 ಗಂಟು ಇದೆ ಸರ್. ಓಕೆ ಓಕೆ, ಸೊ ದಿಸ್ ಈಸ್ ಎ ಕೇಸ್ ಆಫ್ ಲೈಪೋಮಾ ಅಂತ ಹೇಳಿ ಕರಿತೀವಿ. ಓಕೆ, ಲೈಪೋಮಾ ಅಂತ ಹೇಳಿ ಕರಿತೀವಿ. ಓಕೆ, ಅಂದ್ರೆ ಮಾಂಸಖಂಡದ ಮೇಲ್ಗಡೆ ಫ್ಯಾಟ್ ಡೆಪಾಸಿಟ್ ಆಗುವಂತದ್ದು. ಓಕೆ, ಇದು ಒಳಗಡೆ ಇದೆ ಸರ್, ಖಂಡದ ಒಳಗಡೆ. ಹೌದು, ಖಂಡದ ಮೇಲ್ಗಡೆ ಅದು ಆಕ್ಚುಲಿ ಬೆಳೆಯುತ್ತದು. ಸೊ ಅದನ್ನ ನಾವು ಲೈಪೋಮಾ ಅಂತ ಹೇಳಿ ಕರಿತೇವೆ. ಸೊ ಎಷ್ಟೋ ಜನ ಅದು ಆಪರೇಟ್ ಮಾಡಿ ತೆಗೆಸ್ತಾರೆ, ಸೊ ಜಾಸ್ತಿ ಆಗ್ತಾ ಇರತ್ತೆ. ಸೊ ಎಷ್ಟೋ ಜನಕ್ಕೆ ಅದು ಪೇನ್ ಇರೋದಿಲ್ಲ. ಓಕೆ, ಮೂವಬಲ್ ಇರುತ್ತೆ. ಸೊ ಅದೊಂಥರ ನಾಡ್ಯೂಲ್ ಅಂತ ಹೇಳ್ತೀವಿ, ಲೈಪೋಮಾ ನಾಡ್ಯೂಲ್ ಅಂತ. ಸೊ ಇದಕ್ಕೆ ಮೇನ್ ಮ್ಯಾನೇಜ್ಮೆಂಟ್ ಹೇಳುವಂಥದ್ದು ಫ್ಯಾಟ್ ಅಂಶನ ಆದಷ್ಟು ಕಡಿಮೆ ಮಾಡಿ. ಓಕೆ, ತುಪ್ಪ, ಬೆಣ್ಣೆ, ಫ್ಯಾಟ್, ಎಸ್ಪೆಷಲಿ ಮೀಟ್, ಮಾಂಸಾಹಾರನ ಆದಷ್ಟು ಕಡಿಮೆ ಮಾಡಿ ಡೈಲಿ ಅಟ್ಲೀಸ್ಟ್ 4 to 5 ಲೀಟರ್ಸ್ ನೀರನ್ನ ನೀವು ಸೇವಿಸ್ತಾ ಬನ್ನಿ.
ಓಕೆ, ಲೈಪೋಮಾ ಯಾವತ್ತೂ ನಿಮ್ಮ ದೇಹಕ್ಕೆ ಅಥವಾ ನಿಮ್ಮ ಹೆಲ್ತ್ಗೆ ಹಾನಿಕರ ಅಲ್ಲ, ಬಟ್ ತುಂಬ ಜಾಸ್ತಿ ಆಗ್ತಿದ್ರೆ ಖಂಡಿತ ಅದಕ್ಕೆ ಔಷಧಿ ಅವಶ್ಯಕತೆ ಖಂಡಿತ ಇರುತ್ತೆ. ಸೊ ಹೋಮಿಯೋಪತಿಕಲಿ ದೇರ್ ಇಸ್ ಎ ವೆರಿ ಗುಡ್ ಮೆಡಿಕೇಶನ್ಸ್. ಸೊ ಅದನ್ನ ನೀವು ಸ್ವಲ್ಪ ತಿಂಗಳುಗಳ ಕಾಲ ತಗೊಂಡ್ರೆ ಸೊ ಖಂಡಿತ ಅದು ಜಾಸ್ತಿ ಆಗದಂಗೂ ಕೂಡ ನೋಡ್ಕೊಳ್ಳುತ್ತೆ, ಮತ್ತು ಇರೋದು ಕೂಡ ಸೈಜ್ ಕಡಿಮೆ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ತುಂಬ ಮುಟ್ಕೊಳ್ಳುವಂಥದ್ದು, ಸೊ ತುಂಬ ಮೂವ್ ಮಾಡುವಂಥದ್ದು, ಸೊ ಅದಕ್ಕೆ ತುಂಬ ಇರಿಟೇಟ್ ಮಾಡಿದ್ರೆ ಅದು ತುಂಬ ಜಾಸ್ತಿ ಆಗುತ್ತೆ, ಫ್ಯಾಟ್ ಡೆಪಾಸಿಟ್ ಜಾಸ್ತಿ ಆಗುತ್ತೆ. ಆದಷ್ಟು ಫ್ಯಾಟ್ ಅಂಶನ ಕಡಿಮೆ ಮಾಡಿ ನೀರಿನ ಅಂಶನ ಹೆಚ್ಚಿನ ರೀತಿಯಲ್ಲಿ ಸೇವಿಸಿ ಖಂಡಿತ ಅದು ಗ್ರಾಜುವಲಿ ಇಂಪ್ರೂವ್ಮೆಂಟ್ ನಿಮ್ಗೆ ಸಿಗುತ್ತೆ. ಧನ್ಯವಾದ ಯಲ್ಲಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ವೀಕ್ಷಕರೇ, ನಮ್ಮ ಬೆಂಗಳೂರು ಅಲ್ಲದೆ ನಮ್ಮ ಹೋಮಿಯೋಪತಿ ಎಲ್ಲೆಲ್ಲಿ ಬ್ರಾಂಚಸ್ ಇವೆ ಅನ್ನೋದಾದ್ರೆ ಹುಬ್ಳಿ, ದಾವಣಗೆರೆ, ಕಲಬುರಗಿ, ಮೈಸೂರಲ್ಲಿ ಸಹ ನಮ್ಮ ಹೋಮಿಯೋಪತಿ ಬ್ರಾಂಚಸ್ ಇದೆ. ನೀವು ಖುದ್ದಾಗಿ ಭೇಟಿ ಮಾಡಬಹುದು ಅಂತ ಹೇಳ್ತಾ ಇನ್ನೊಂದು ಕರೆ. ಹಲೋ ಹಲೋ ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಉಮೇಶ್ ಅಂತ, ಬ್ಯಾಂಗ್ಳೂರಿಂದ. ಓಕೆ ಸರ್, ಹೇಳಿ, ಏನ್ ಸಮಸ್ಯೆ ಇದೆ? ನನಗೆ ಅದೇ ವೆರಿಕೋಸ್ ವೈನ್ಸ್ ಇದೆ. ಓಕೆ ಉಮೇಶ್, ನಿಮ್ಮ ವಯಸ್ಸೆಷ್ಟು? ನಮ್ಮ ಹೆಸರು ವಯಸ್ಸು ಬಂದು 50 ಮೇಡಮ್. 50. ಯಾವಾಗಿಂದ ಈ ಸಮಸ್ಯೆ ಇದೆ ಸರ್ ತಮ್ಗೆ? ಮೇಡಮ್ ಆಗಲೂ ನನಗೊಂದು 20 ಏಜ್ ಇಂದ ಇದೆ ಮೇಡಮ್. ಓಕೆ ಸರ್, ಡಾಕ್ಟರ್ ಇದ್ದಾನೆ, ಮಾತಾಡಿ. ಉಮೇಶ್ ಅವರೇ ನಮಸ್ತೆ. ನಮಸ್ತೆ ಸರ್. ಎಷ್ಟು ವರ್ಷದಿಂದ ಇದೆ ವೆರಿಕೋಸ್ ವೈನ್ಸ್? ಸರ್ ಆಕ್ಚುಲಿ ಒಂದು 20 ಏಜ್ ಇಂದ ಇದೆ ಸರ್. 28 ಇಯರ್ಸ್ ಇಂದ ಇದೆ. ಸರ್ ನನಗೀಗ 50. ಓಕೆ, ಬೇಸಿಕಲಿ ನಾನು ಸಿವಿಲ್ ಇಂಜಿನಿಯರ್. ನಾನು ಓಕೆ, ಜಾಸ್ತಿ ಹೊತ್ತು ಸೈಟ್ ಅಲ್ಲೆಲ್ಲ ನಿಂತ್ಕೊಳ್ತೀವಲ್ಲ, ಸೊ ಅದರಿಂದ ಸ್ವಲ್ಪ ಅದು ಆಕ್ಚುಲಿ ನಮ್ಮ ತಾಯಿ ಕೂಡ ಇದೆ. ಓಕೆ, ಸೊ ಹೆರಿಡಿಟರಿ ಕೂಡ ಇದೆ, ಹೆರಿಡಿಟರಿ ಟೆಂಡೆನ್ಸಿ ನನಗಿದೆ ಮತ್ತೆ ನನ್ನ ಮಗನಿಗಿದೆ ಸರ್. ಓಕೆ, ಸೊ ಕುಡ್ ಬಿ ಹೆರಿಡಿಟರಿ ಟೆಂಡೆನ್ಸಿ ಕೂಡ ಒನ್ ಆಫ್ ದಿ ಕಾಸ್ ಫಾರ್ ವೆರಿಕೋಸ್ ವೈನ್ಸ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಏನ್ ಪರೀಕ್ಷೆನ ಮಾಡಿಸಿದೀರಾ, ಏನ್ ಚಿಕಿತ್ಸೆನ ತಗೊಳ್ತಾ ಇದ್ದೀರಾ? ಏನ್ ನನಗೆ ಅದೇನು ಚಿಕಿತ್ಸೆ ತಗೊಳ್ತಲ್ಲ, ಆಪರೇಷನ್ ಮಾಡ್ಬೇಕು ಅಂದ್ರು. ಜೋಶಿ ಸರ್ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಒಮ್ಮೆ. ಓಕೆ, ಆಮೇಲೆ ಆಪರೇಷನ್ ಬೇಡ ಅಂತ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ. ಮತ್ತೆ ಸ್ಟಾಕಿಂಗ್ಸ್ ಹಾಕೊಳ್ತಾ ಇದೀನಿ ಸರ್. ಓಕೆ, ಸ್ಟಾಕಿಂಗ್ಸ್ ಹಾಕೊಳ್ಳೋದ್ರಿಂದ ನಮ್ಗೇನು ಪೈನ್ ಇಲ್ಲ. ಓಕೆ, ಸೊ ಈಗ ಡೈಲಿ ಬೆಳಗ್ಗೆ ಸ್ಟಾಕಿಂಗ್ಸ್ ಹಾಕೊಂಡ್ರೆ ನಾನು ಮತ್ತೆ ರಾತ್ರಿನೇ ತೆಗೆಯೋದು. ಓಕೆ, ಸ್ಟಾಕಿಂಗ್ಸ್ ಹಾಕೊಳ್ಳಿಲ್ಲ ಅಂದ್ರೆ ಪೈನ್ ಇರುತ್ತೆ. ಓಕೆ, ಸ್ಟಾಕಿಂಗ್ಸ್ ಇಸ್ ಅನ್ ಬೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಸ್ಟಾಕಿಂಗ್ಸ್ ನ ನೀವು ಯೂಸ್ ಮಾಡಿ. ಮತ್ತೆ ಇನ್ನೊಂದು ಮೇನ್ ಮ್ಯಾನೇಜ್ಮೆಂಟ್ ನೀವು ಮಾಡಬೇಕಾಗಿರುವಂತದ್ದು, ಕಾಲ್ಗೆ ತುಂಬಾ ಬಿಸಿನೀರು ಹಾಕ್ಬೇಡಿ. ಓಕೆ, ಸೊ ಯಾವಾಗ ತುಂಬಾ ಜನಕ್ಕೆ ಒಂದು ವಯಸ್ಸಾದ್ಮೇಲೆ ಅಥವಾ ಏಜ್ ಆದ್ಮೇಲೆ ಒಂದು ಅಭ್ಯಾಸ ಇದೆ, ಕಾಲ್ ನೋವು ಬರ್ಬೋದು ಅಥವಾ ಅದಕ್ಕೆ ತುಂಬಾ ಬಿಸಿನೀರು ಹಾಕ್ತಾ ಇರ್ತಾರೆ. ಸೊ ಅದನ್ನ ಆಲ್ರೆಡಿ ನಮ್ಮ ಕಾಲಿನ ರಕ್ತನಾಳಗಳಲ್ಲಿ ಎಲಾಸ್ಟಿಸಿಟಿ ಕಡಿಮೆ ಆಗಿರುತ್ತೆ. ನೀವು ಇನ್ನ ಅದಕ್ಕೆ ಹಾಟ್ ವಾಟರ್ ಅಥವಾ ಹಾಟ್ ಅಪ್ಲಿಕೇಶನ್ ನೀವು ಇನ್ನೂ ಎಲಾಸ್ಟಿಸಿಟಿ ಕಳ್ಕೊಂಡು ನಿಮ್ಮ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಕಂಪ್ರೆಷನ್ ಸ್ಟಾಕಿಂಗ್ಸ್ ನ ನೀವು ಯೂಸ್ ಮಾಡಿ, ಎಲಿವೇಶನ್ ಆಫ್ ದ ಲೆಗ್ಸ್ ನ ನೀವು ಅಭ್ಯಾಸ ಮಾಡ್ಕೊಂತ ಬನ್ನಿ. ಏನಾದ್ರೂ ಹ್ಯಾಬಿಟ್ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಏನಾದ್ರು ಇತ್ತು ಅಂದ್ರೆ ಖಂಡಿತ ಕಡಿಮೆ ಮಾಡಿ. ಮತ್ತೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ವೆರಿಕೋಸ್ ವೈನ್ಸ್ ಇವಾಗ ಹೇಗಿದೆ ಇನ್ನೊಂದು 3 ವರ್ಷ ಆಮೇಲೆ ಹಾಗೆ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಓಕೆ, ಸ್ಟಾಕಿಂಗ್ಸ್ ಅನ್ನೋದು ನಿಮ್ಗೆ ಮೇಂಟೈನ್ ಮಾಡೋದಕ್ಕೆ ಮತ್ತೆ ಎಲಾಸ್ಟಿಸಿಟಿ ತಿರ್ಗಾ ಜಾಸ್ತಿ ಆಗದೆ ಇರೋದಕ್ಕೆ. ಬಟ್ ಇಂಟರ್ನಲ್ ಮೆಡಿಕೇಶನ್ಸ್ ಈಸ್ ನೀಡೆಡ್, ಬಿಕಾಸ್ ನಮ್ಮಲ್ಲಿ ತುಂಬಾ ಜನ ಬರ್ತಾರೆ, ತುಂಬಾ ವರ್ಷದಿಂದ ಇದೆ ಡಾಕ್ಟರ್, ಈ ರೀಸೆಂಟ್ ಆಗಿ 1 ವರ್ಷದಿಂದ ನಂಗೆ ಅಲ್ಸರ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ. ಸೊ ಈ ರೀತಿಯ ಕಾಂಪ್ಲಿಕೇಶನ್ಸ್ ಆಯ್ತು ಅಂತ ಹೇಳಿದ್ರೆ ಖಂಡಿತ ಕಷ್ಟ ಆಗುತ್ತೆ. ಸೊ ಆ ರೀತಿಯ ಕಾಂಪ್ಲಿಕೇಶನ್ಸ್ ಹೋಗದೆ ಇರಂಗೆ ಅಟ್ಲೀಸ್ಟ್ ಒಂದು 70-80% ನಿಮ್ಗೆ ಇಂಪ್ರೂವ್ಮೆಂಟ್ ಆಯ್ತು ಅಂದ್ರೆ ಇಟ್ ಈಸ್ ಗುಡ್. ಹೋಮಿಯೋಪತಿಕ್ ಮಾತ್ರೆಗಳನ್ನ ತಗೊಳ್ತಾ ಬನ್ನಿ. ಸೊ ಈವನ್ ಆಫ್ಟರ್ 28 ಇಯರ್ಸ್ ಆದ್ರೂ ಕೂಡ ನಮ್ಮಲ್ಲಿ ಒಳ್ಳೆ ರಿಸಲ್ಟ್ಸ್ ಇದೆ. ಸೊ ಅದನ್ನ ನೀವು ಗ್ರಾಜುವಲ್ ಇಂಪ್ರೂವ್ಮೆಂಟ್ಗೆ ನೀವು ನೋಡಬೇಕಾಗತ್ತೆ. ಸೊ ಮತ್ತೆ ಕಾಂಪ್ಲಿಕೇಶನ್ ಸಹ ಅವಾಯ್ಡ್ ಆಗೋದಕ್ಕೆ ನಮ್ಮ ಮಾತ್ರೆಗಳೇ ಕೆಲಸ ಮಾಡುತ್ತೆ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಶಶಿಧರ್ ಅಂತ ಮೇಡಮ್. ಸರ್ ಹೇಳಿ, ಏನ್ ಸಮಸ್ಯೆ ಇದೆ, ಏನ್ ಪ್ರಶ್ನೆ ಕೇಳೋದಿತ್ತು? ಅದೇ ಇದು ಕಾಲಲ್ಲಿ ವೆರಿಕೋಸ್ ವೈನ್ಸ್ ಆಗಿದೆ ಮೇಡಮ್. ಓಕೆ, ಶಶಿಧರ್, ನಿಮ್ಮ ವಯಸ್ಸು ಎಷ್ಟು ಸರ್? ನಮಗೆ 48. ಓಕೆ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಮಾತಾಡಿ. ನಮಸ್ತೆ ಶಶಿಧರ್ ಅವರೇ. ನಮಸ್ತೆ, ಎಷ್ಟು ವರ್ಷದಿಂದ ಇದೆ ನಿಮ್ಗೆ? ಒಂದು 7-8 ವರ್ಷದಿಂದ ಇದೆ ಸರ್ ಇದು. ಓಕೆ, ಏನ್ ಕೆಲಸ ಮಾಡ್ತಿದ್ರಿ ಮುಂಚೆ? ಅಗ್ರಿಕಲ್ಚರ್, ವ್ಯವಸಾಯ. ಅಗ್ರಿಕಲ್ಚರ್. ಓಕೆ, ನಿಮ್ಗೆ ಏನಾದ್ರು ಲಕ್ಷಣಗಳು ಕಾಣ್ತಿದ್ಯಾ, ನೋವಾಗ್ಲಿ? ಇಲ್ಲ, ತುಂಬಾ ಗಾಯನೂ ಆಗಿದೆ. ಅದು ಸ್ಟಾಕಿಂಗ್ಸ್ ಕೊಟ್ಟಿದ್ರು, ಅದು ಕಲರ್ ಡಾಪ್ಲರ್ ಎಲ್ಲ ಮಾಡ್ತಿದ್ವಿ. ಓಕೆ, ಅದು ಸ್ಟಾಕಿಂಗ್ಸ್ ಹಾಕೊಂಡು ಜಮೀನಲ್ಲೆಲ್ಲ ಓಡಾಡಕ್ ಆಗಲ್ವಲ್ಲ, ಕ್ರೇಪ್ ಬ್ಯಾಂಡೇಜ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಲಕ್ಷಣಗಳು ನೋವಾಗ್ಲಿ ಅದೆಲ್ಲ ಏನೂ ಇಲ್ಲ? ಗಾಯ ಇದೆ ಈ ಕೆಳಗಡೆ, ಈ ಇದ್ರಲ್ಲಿ ಎಡಭಾಗದಲ್ಲಿ ಕೆಳಗಡೆ ಗಾಯ ಆಗಿದೆ. ಒಂದೊಂದ್ಸತಿ ಬರುತ್ತೆ ಹೋಗುತ್ತೆ. ಓಕೆ, ಸೊ ಗಾಯ ಆಗೋದನ್ನ ನಾವು ಅಲ್ಸರ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ವೆರಿಕೋಸ್ ವೈನ್ಸ್ ನ ಟ್ರೀಟ್ ಮಾಡಿಲ್ಲ ಅಂದ್ರೆ ಎಕ್ಸಿಮಾ ಆಗುತ್ತೆ. ಸೊ ಎಕ್ಸಿಮಾನು ಕರೆಕ್ಟ್ ಆಗಿ ಟ್ರೀಟ್ ಮಾಡಿಲ್ಲ ಅಂದ್ರೆ ಅಲ್ಸರ್ ಆಗುತ್ತೆ. ಓಕೆ, ಸೊ ಏನಾದ್ರು ಡಯಾಬಿಟಿಕ್ ಇದೀರಾ ನೀವು? ಏನಾದ್ರು ಶುಗರ್, ಸಕ್ಕರೆ ಕಾಯಿಲೆ ಇದೆಯಾ ಅನ್ನೋದು? ಸೊ ಅದೆಲ್ಲ ಏನಿಲ್ಲ. ಗುಡ್, ಬಿಕಾಸ್ ಡಯಾಬಿಟಿಕ್ ಇತ್ತು ಅಂದ್ರೆ ಇನ್ನ ನಿಮ್ಮ ಸಮಸ್ಯೆ ಜಾಸ್ತಿ ಆಗುತ್ತೆ. ಓಕೆ, ಸೊ ಅಲ್ಸರ್ ಉಣ್ಣಾಗೋದು ಕಡಿಮೆ ಆಗೋದಕ್ಕೆ ಆಗ್ಬೇಕು ಅಂತ ಹೇಳಿದ್ರೆ ರಕ್ತ ಸಂಚಾರ ಆಗ್ಬೇಕು. ಓಕೆ, ಸೊ ನೀವು ಕಾರ್ಯಕ್ರಮನ ಪೂರ್ಣ ನೋಡಿ. ಸೊ ಏನೇನ್ ತಿನ್ಬೇಕು, ಏನೇನ್ ತಿನ್ಬಾರ್ದು, ಯಾವ ರೀತಿ ಮ್ಯಾನೇಜ್ಮೆಂಟ್ ಇರಬೇಕು, ಸೊ ಈ ರೀತಿಯ ನಾ ಅಡ್ವೈಸ್ ನ ಮಾಡ್ತೀನಿ. ಬಟ್ ಆದಷ್ಟು ನೀವು ಹೋಮಿಯೋಪತಿಕ್ ಮಾತ್ರೆಗಳನ್ನ ಇಂಟರ್ನಲ್ ಆಗಿ ತಗೊಳ್ಳಿ.
ಓಕೆ. ಸೊ ಯಾವಾಗ ಇಂಟರ್ನಲ್ ಆಗಿ ಖಂಡಿತ ಇಂಟರ್ನಲ್ ಆಗಿ ನೀವು ಹೋಮಿಯೋಪತಿಕ್ ಮೆಡಿಕೇಶನ್ಸ್ ನ ತಗೊಂಡಾಗ ನಿಮ್ಮಲ್ಲಿ ದೇಹದ ರಕ್ತ ಸಂಚಾರ ಜಾಸ್ತಿ ಆಗತ್ತೆ, ಮತ್ತೆ ಎಲಾಸ್ಟಿಸಿಟಿ ಕೂಡ ನಿಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಯಾವಾಗ ಅದೆರಡು ನಿಮ್ಗೆ ನಿಟ್ಟಿನಲ್ಲಿ ಆಗುತ್ತೆ, ಸೊ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗುತ್ತೆ. ಸ್ವಲ್ಪ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡ್ತಾ ಬನ್ನಿ ಡೈಲಿ ಶಶಿಧರ್ ಅವರೇ. ಸೊ ಯಾವುದೇ ರೀತಿ ಆತಂಕ ಆಗಲಿ ಭಯ ಆಗಲಿ ಪಡುವಂಥದ್ದು ಬೇಡ, ಬಟ್ ಆಗಲಿ ನೆಗ್ಲೆಕ್ಟ್ ಮಾಡಬೇಡಿ, ಬಿಕಾಸ್ ಇಟ್ಸ್ ಆಲ್ರೆಡಿ ಇನ್ ದ ಅಲ್ಸರ್ ಸ್ಟೇಜ್. ಸೊ ಅದನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಲೈಫ್ ಸ್ಟೈಲ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನು ಯಾವುದೇ ಒಂದು ಸಮಸ್ಯೆಯನ್ನ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಖಂಡಿತ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋದು ಸಹ ಇಲ್ಲಿ ಡಾಕ್ಟರ್ ತಿಳಿಸ್ತಾ ಇದ್ದಾರೆ. ಒಂದು ಕರೆ ಇದೆ. ಹಲೋ ಹಲೋ, ಗುಡ್ ಈವ್ನಿಂಗ್ ಸರ್. ಹಲೋ ಹಲೋ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಮುತ್ತರಾಜ್ ಮೇಡಮ್. ಹೇಳಿ ಮುತ್ತರಾಜ್ ಅವ್ರೆ, ಏನ್ ಸಮಸ್ಯೆ ಇದೆ ತಮ್ಗೆ? ಹಲೋ ಹಲೋ, ಕೇಳಿಸ್ತಾ ಇದೆಯಾ ಸರ್ ನಾನು ಮಾತಾಡೋದು ತಮ್ಗೆ? ಹಾ ಕೇಳಿಸ್ತಿದೆ ಮೇಡಮ್. ನಿಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಿ ಮುತ್ತರಾಜ್ ಅವರೇ. ಹಾ ಮಾಡಿದೀವಿ ಮೇಡಮ್. ಓಕೆ, ಹೇಳಿ ಏನ್ ಸಮಸ್ಯೆ ಇದೆ ತಮ್ಗೆ? ಮೇಡಮ್ ನಮ್ ತಂದೆಯವರಿಗೆ ರಕ್ತನಾಳ ಪ್ರಾಬ್ಲಮ್ ಇದೆ. ಸೇಮ್ ಡಿಸ್ಪ್ಲೇ ಮಾಡ್ತಾ ಇರೋ ಟಿವಿಲಿ ಸೇಮ್ ಅದೇ ತರ ಆಗಿದೆ. ಅವರ ವಯಸ್ಸು ಎಷ್ಟು ಸರ್? 60 ವರ್ಷ ಮೇಡಮ್. 60. ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಮಾತಾಡಿ. ಸರ್, ಎಷ್ಟು ವರ್ಷದಿಂದ ಇದೆ ನಿಮ್ಮ ತಂದೆಯವ್ರಿಗೆ ಈ ತರದ ಸಮಸ್ಯೆ? ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಮುತ್ತರಾಜ್ ಅವರೇ. ಸರ್ ಅವ್ರಿಗೆ ಒಂದು 10-11 ವರ್ಷದಿಂದ ಆ ತರ ಕಾಣಿಸ್ತಿದೆ. ಓಕೆ, ಎಲ್ಲಾದ್ರೂ ವೈದ್ಯನ ಭೇಟಿ ಆಗಿದ್ರಾ ಮುತ್ತರಾಜ್? ಆ ಡಾಕ್ಟರ್ ನಮ್ಮ ಮಾಮೂಲಿ ಕೀ ಕ್ಲಿನಿಕ್ ಹತ್ರ ತೋರಿಸ್ತಾ ಇದ್ವಿ. ಓಕೆ, ಏನಂತ ಹೇಳಿದ್ರು ವೈದ್ಯರು? ಆ ತರ ಏನು ಇದಾಗಿಲ್ಲ. ಏನಾದ್ರೂ ಚಿಕಿತ್ಸೆಗೆ ಒಳಗಾಗಿದ್ದಾರಾ? ಏನ್ ಸರ್? ಏನಾದ್ರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರಾ ಇಲ್ವಾ? ಟ್ರೀಟ್ಮೆಂಟ್ ತೋರಿಸಿದ್ವಿ ಸರ್, ಆದ್ರೂ ಏನು ಸರಿ ಹೋಗಿಲ್ಲ. ಓಕೆ, ಏನ್ ಮೆಡಿಕೇಶನ್ಸ್ ತಗೊಳ್ತಾ ಇದ್ದೀರಾ ಹೇಳ್ಬೋದಾ? ಸ್ವಲ್ಪ ನೋವು ಅಂತಿದ್ದಾರೆ ಸರ್ ಅವರು. ಓಕೆ ಓಕೆ, 60 ವರ್ಷ ಆ ಏಜ್ ಅಲ್ಲಿ ಏನಾಗುತ್ತೆ, ಎಲಾಸ್ಟಿಸಿಟಿ ಖಂಡಿತ ವೀಕ್ ಇರುತ್ತೆ. ಓಕೆ, ಸೊ ರಕ್ತನಾಳ ಏಜ್ ಆಗ್ತಾ ಆಗ್ತಾ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ. ಅಟ್ಲೀಸ್ಟ್ ಆ ಏಜ್ ಅಲ್ಲಿ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಕಂಟ್ರೋಲ್ ದ ಪ್ರೋಗ್ರೆಸ್ ಆಫ್ ದ ಡಿಸೀಸ್. ಮತ್ತೆ ಇನ್ನ ಜಾಸ್ತಿ ಆಗದಿರಂಗೆ ನೀವು ಆ ಏಜ್ ಅಲ್ಲೂ ಕೂಡ ಹೋಮಿಯೋಪತಿಕ್ ಮಾತ್ರೆಗಳನ್ನ ತಗೋಬಹುದು. ಇಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಯಾವುದೇ ರೀತಿ ತಕ್ಷಣಕ್ಕೆ ಕಡಿಮೆ ಆಗೋ ನೋವಿನ ಮಾತ್ರೆಗಳಿಗೆ ಒಳಗಾಗುವಂಥದ್ದು, ಅಥವಾ ಚರ್ಮ ಬಣ್ಣದ ಚೇಂಜಸ್ ಆಗ್ತದೆ ಅಂತ ಸ್ಪ್ರೇ ಮಾಡ್ಕೊಳ್ಳುವಂಥದ್ದು, ಅಥವಾ ಆಯಿಂಟ್ಮೆಂಟ್ ಅಪ್ಲೈ ಮಾಡೋದ್ರಿಂದ ಇದು ಹೋಗುವಂಥದ್ದಲ್ಲ. ಮೇಲೆ ಏನೇ ಒಂದು ಲಕ್ಷಣ ಕಾಣ್ತಿದೆ ಅಂದ್ರೆ ಅದು ಇಂಟರ್ನಲ್ ಮೆಡಿಕೇಶನ್ಸ್ ಇಂದಾನೆ ಕೊಟ್ಟು, ಸೊ ಒಳಗಡೆ ಇರೋ ಕಾಸ್ ನ ನಾವು ಟ್ರೀಟ್ ಮಾಡಿದ್ರೆ ಮಾತ್ರನೇ ದಟ್ ಕ್ಯಾನ್ ಬಿ ಕ್ಯೂರ್ಡ್ ಅಥವಾ ದಟ್ ಕ್ಯಾನ್ ಬಿ ಮ್ಯಾನೇಜ್ ಅಂತಾನೆ ಹೇಳ್ಬೋದು. ಸೊ ಒಂದ್ಸರಿ ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ ನಿಮ್ಗೆ ಹತ್ತಿರದ ಬ್ರಾಂಚ್ಗೆ. ಸೊ ನಿಮ್ಮ ತಂದೆಯವ್ರನ್ನ ಕರ್ಕೊಂಡು ಬನ್ನಿ, ಪರೀಕ್ಷೆನ ಮಾಡಿಸ್ಬೇಕಾಗತ್ತೆ. ಒಂದ್ಸರಿ ಡಾಪ್ಲರ್ ಸ್ಕ್ಯಾನ್ ನ ಮಾಡಿಸ್ಬೇಕಾಗತ್ತೆ. ಸೊ ಡಾಪ್ಲರ್ ಸ್ಕ್ಯಾನ್ಗಳಲ್ಲಿ ನಮಗೆ ಗೊತ್ತಾಗುತ್ತೆ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದ ಡಿಸೀಸ್ ಅಂತ. ಸೊ ಯಾವುದೇ ರೀತಿ ಹೆಚ್ಚಿನ ಇಂಪ್ಯಾಕ್ಟ್ ನಿಮಗೆ ಕಂಡು ಬರ್ತಾ ಇಲ್ಲ ನಿಮ್ಮ ತಂದೆಯವ್ರಿಗೆ ಅಂದ್ರೆ ಜಸ್ಟ್ ಮ್ಯಾನೇಜ್ಮೆಂಟ್, ನಾವು ಹೇಳಿದ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಸಾಕಾಗುತ್ತೆ. ಅಥವಾ ಏನಾದರೂ ಬ್ಲಡ್ ಕ್ಲಾಟ್ ಆಗೋ ಸಾಧ್ಯತೆ ಇದೆ, ಅಥವಾ ಏನಾದರೂ ತುಂಬಾ ಲಿಫ್ಲೆಟ್ಸ್ ಡ್ಯಾಮೇಜ್ ಇದ್ದರೆ ಖಂಡಿತ ಅದು ಅವಶ್ಯಕತೆ ಮೆಡಿಕೇಶನ್ಸ್ ತಗೊಳ್ಬೇಕಾಗತ್ತೆ. ಮತ್ತೆ ಕಾಂಪ್ಲಿಕೇಶನ್ ಸಹ ಅವಾಯ್ಡ್ ಆಗೋದಕ್ಕೆ ನಾವು ಸಹಾಯ ಮಾಡಬಹುದು. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನು ಮಲೇಶ್ವರಂನ 7ನೇ ಕ್ರಾಸ್ ಅಲ್ಲಿ ಇದೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್. ಇದಲ್ಲದೆ ಜಯನಗರ್ 4th ಬ್ಲಾಕ್ ಅಲ್ಲಿ ಸಹ ಇದೆ. ಇದು ಬೆಂಗಳೂರಿನ ಬ್ರಾಂಚಸ್ ಆಗಿರುವೆ ಅಂತ ಹೇಳಿ, ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಏನ್ರಪ್ಪ ಆರೋಗ್ಯನ? ಈ ಮಂಡಿ ನೋವು, ವೆರಿಕೋಸ್ ವೇನ್ಸ್, ಡಯಾಬಿಟಿಸ್, ಅಸ್ತಮ, ನೋವಿತೆ. ನಮ್ಮ ಹೋಮಿಯೋಪತಿ ಇದೆ ನನ್ ಜೊತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಎಲ್ಲೂ ವಾಸಿ ಆಗದೆ ಇರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ದಿನ ಒಂದೇ ಎತ್ತು ಟೆನ್ಷನ್ ತಗೊಂಡು ಜೀವನದಲ್ಲಿ ಸಿಹಿನೇ ಹೋಯ್ತು. ನಮ್ಮ ಹೋಮಿಯೋಪತಿಲಿ ಮಾತ್ರೆನೂ ಸಿಹಿಯಾಗಿರುತ್ತೆ, ಸಕ್ಕರೆ ಕಾಯಿಲೆಗೆ ಚಿಕಿತ್ಸೆನೂ ಸಿಗುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನೀವು ವೀಕ್ಷಕರೇ, ವೆರಿಕೋಸ್ ವೈನ್ಸ್ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದಲ್ಲಿ ಖಂಡಿತ ಕರೆ ಮಾಡಬಹುದು ಅಂತ ತಿಳಿಸ್ತಾ ಮತ್ತೊಂದು ಕರೆ. ಹಲೋ 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 ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಸರ್. ನಿಮ್ಮ ಹೆಸರು? ಸರ್ ಮೇಡಮ್ ಉಮೇಶ್ ಅಂತ ಹೇಳಿ. ಉಮೇಶ್ ಅವರೇ, ಹೇಳಿ ಏನ್ ಪ್ರಶ್ನೆ ಕೇಳೋದಿತ್ತು? ಮೇಡಮ್ ವೆರಿಕೋಸ್ ಸರ್ಜರಿ ಕೇಳಬೇಕಿತ್ತು ಮೇಡಮ್. ಓಕೆ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಮಾತಾಡಿ ಸರ್. ನಮಸ್ತೆ ಉಮೇಶ್ ಅವರೇ, ಹೇಳಿ ಏನ್ ಸಮಸ್ಯೆ, ಕಾಲ್ ಮಾಡಿದ್ರಿ? ಸರ್ ನಮಸ್ತೆ. ನಮಸ್ತೆ, ಹೇಳಿ ಉಮೇಶ್. ಸರ್ ನಾನು ಮೈಸೂರಿಂದ ಮಾತಾಡ್ತೀನಿ. ಓಕೆ ಸರ್, ನಾನು ಒಂದು 12 ವರ್ಷದಿಂದ ಹೋಟ್ಲ್ ಕೆಲಸ ಮಾಡ್ತಾ ಇದ್ದೆ ನಾನು. ಓಕೆ. ನನಗೆ ನಿಂತು ಎರಡು ಕಾಲು ವೆರಿಕೋಸ್ ಆಗ್ಬಿಟ್ಟಿತ್ತು. ಫುಲ್ಲು ಕಾಲೆಲ್ಲ ಊದ್ಕೊಳ್ಳೋದು, ಬ್ಲಡ್ ಎಲ್ಲ ಸರ್ಕ್ಯುಲೇಷನ್ ಆಯ್ತಿರ್ಲಿಲ್ಲ. ಓಕೆ. ಹಾಸ್ಪಿಟಲ್ ತೋರಿಸಿ ಹಿಂಗಾಗೈತೆ ಅಂತ ಹೇಳಿದ್ರು. ಅದು ಆಪರೇಷನ್ ಮಾಡಿ 2 ಕಾಲು ತೆಗೆದಿದ್ದಾರೆ.
ಸೊ 2 ಕಾಲ್ಗೂ ಆಪರೇಷನ್ ಆಗಿದೆ ಈಗ? ಹೌದು ಸರ್, ಎರಡು ಕಾಲ ತೆಗ್ದಿದ್ದಾರೆ, 2 ಕಾಲ ಆಗಿದೆ. ಆದ್ರೆ ಮತ್ತೆ ಈಗ ಮತ್ತೆ ಹೇಳಿ ಸರ್, ಮತ್ತೆ ಈಗ ನಾನು ಈಗ ಹೋಟ್ಲು ಕೆಲಸ ಮಾಡ್ತಾ ಇದ್ದೀನಿ, ಮತ್ತೆ ಅದು ನೋವು ಸ್ಟಾರ್ಟ್ ಆಗೈತೆ, ಮತ್ತೆ ಕಾಲು ಊತ ಬರ್ತೈತೆ ಸರ್. ಓಕೆ, ಇದಕ್ಕೆ ಕಾರಣ ಕೂಡ ನೀವೇ ಹೇಳ್ತಾ ಇದ್ದೀರಾ. ಸೊ ಆಲ್ರೆಡಿ ನೀವು ತುಂಬಾ ನಿಂತ್ಕೊಂಡು ಕೆಲಸ ಮಾಡಿರೋದ್ರಿಂದ ಈ ಸಮಸ್ಯೆ ಉಂಟಾಗಿದೆ. ಅದಕ್ಕೆ ಆಲ್ರೆಡಿ ನೀವು ಸರ್ಜರಿ ಕೂಡ ಆಪರೇಷನ್ ಕೂಡ ಮಾಡಿಸಿದ್ದೀರಾ. ಸೊ ಆಪರೇಷನ್ ನಂತರ ಲೈಫ್ ಸ್ಟೈಲ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂಥದ್ದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ತಿರ್ಗಾ ನೀವು ಅದೇ ರೀತಿಯ ಕೆಲಸಕ್ಕೆ ನೀವು ಜಾಯಿನ್ ಆದರೆ ಅಥವಾ ಆ ಥರ ಅದೇ ರೀತಿಯ ಕೆಲಸ ಮಾಡಿದ್ರೆ ಖಂಡಿತ ತಿರ್ಗಾ ಕೂಡ ಬರೋ ಸಾಧ್ಯತೆ ಇರುತ್ತೆ. ಸೊ ದಟ್ಸ್ ವೈ ಈವನ್ ಆಫ್ಟರ್ ಸರ್ಜರಿ ಇಟ್ ಇಸ್ ನಾಟ್ ಪರ್ಮನೆಂಟ್ ಕ್ಯೂರ್ ಅಂತಾನೆ ಹೇಳ್ಬೋದು. ಅಟ್ಲೀಸ್ಟ್ ಆ ಕೆಲಸನ ಬಿಟ್ಟು ಬೇರೆ ಥರದ ಕೆಲಸಕ್ಕೆ ನೀವು ಮಾಡ್ತಾ ಬನ್ನಿ. ಸೊ ಅವಾಗ ನಿಮಗೆ ಈ ಥರದ ಸಮಸ್ಯೆಗಳು ಉಂಟಾಗೋದಿಲ್ಲ. ಸೊ ಜೊತೆಗೆ ನೀವು ಹೋಮಿಯೋಪತಿಕ್ ಮಾತ್ರೆಗಳನ್ನ ತಗೊಳ್ತಾ ಬಂತು ಅಂದರೆ ಮ್ಯಾಕ್ಸಿಮಮ್ ವಿ ಕ್ಯಾನ್ ಅವಾಯ್ಡ್. ಸೊ ನೀವು ಎಷ್ಟೇ ಒಳ್ಳೆ ಮೆಡಿಕೇಶನ್ಸ್ ತಗೊಂಡ್ರು ಹೇಳಿ, ಆದಷ್ಟು ನೀವು ನಿಂತ್ಕೊಂಡು ಕೆಲಸ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಉಮೇಶ್. ಓಕೆ, ಇಲ್ಲ ಅಂದ್ರೆ ನೀವು ಇನ್ನೊಂದು 2 ಸಾರಿ ಸರ್ಜರಿ ಮಾಡಿಸ್ಬೇಕಾಗತ್ತೆ. ಸೊ ಹೋಮಿಯೋಪತಿಕ್ ಮಾತ್ರೆಗಳನ್ನ ತಗೊಂಡ್ರು ಕೂಡ ವಾಸಿ ಆಗೋದಿಲ್ಲ. ಸೊ ಲೈಫ್ ಸ್ಟೈಲ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಪ್ರೊಫೆಷನ್ ಏನಿದೆ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಅವಾಗ ಈ ರೀತಿಯ ರಿಲ್ಯಾಪ್ಸ್ ಆಗುವಂಥದ್ದು, ಈ ರೀತಿಯ ಕಂಡೀಷನ್ ಬರುವಂಥದ್ದನ್ನ ಅವಾಯ್ಡ್ ಮಾಡ್ತಾ ಬರ್ಬೋದು. ದಟ್ ಈಸ್ ದ ಬೆಸ್ಟ್ ಅಡ್ವೈಸ್ ವಾಟ್ ಐ ಕ್ಯಾನ್ ಗಿವ್ ನೌ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಉಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಒಮ್ಮೆ ನಾವು ಈ ಹೋಮಿಯೋಪತಿ ಮೆಡಿಸಿನ್ಸ್ ತಗೊಂಡ್ಮೇಲೆ ಶಾಶ್ವತ ಪರಿಹಾರ ಸಿಗುತ್ತೆ ಅಂತ ಹೇಳ್ತಿರ್ತೀರಾ. ಸೊ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸ್ ಆದಾಗ ಮತ್ತೆ ಈ ಒಂದು ಸಮಸ್ಯೆ ಹಿಂದೆ ಬರಬಹುದಾ ಹೇಗೆ? ಖಂಡಿತ ಎನಿ ಸಿಸ್ಟಮ್ ಆಸ್ ಇಟ್ಸ್ ಓನ್ ಸ್ಕೋಪ್ ಅಂಡ್ ಲಿಮಿಟೇಷನ್ಸ್ ಅಂತಾನೆ ಹೇಳ್ಬೋದು. ಸೊ ಎಲ್ಲಾನು ಔಷಧಿನೇ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಖಂಡಿತ ಔಷಧಿಯ ಕೆಲಸ ಮಾಡಿದ್ರು ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಮ್ಮಲ್ಲಿ ಎಷ್ಟೋ ಜನ ಪೇಷಂಟ್ ಬರ್ತಾರೆ, ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಆಸ್ತಮಾ ಅಲರ್ಜಿ ಇರುತ್ತೆ. ಸೊ ಒಳ್ಳೆ ಮೆಡಿಕೇಶನ್ಸ್ ಕೊಟ್ಟಿರ್ತೀವಿ, ಸೊ ನೋಡಿದ್ರೆ ಸಿಗರೇಟ್ ಸೇರ್ತಾ ಇರ್ತಾರೆ ಅಥವಾ ಬೇರೆ ತರದ ಕಂಡೀಷನ್ಸ್ ಅಲ್ಲಿ ಕೂಡ ಸೆಲ್ಲರ್ಸ್ ಅಲ್ಲಿ ಕೆಲಸ ಮಾಡುವಂಥದ್ದು. ಸೊ ಎಸ್ಪೆಷಲಿ ಒಬ್ರು ಕಾಲರ್ ಕೂಡ ಹೇಳಿದ್ರು ಮೆಡಿಕೇಶನ್ಸ್ ತಗೊಂಡಿದ್ದಾರೆ, ಸರ್ಜರಿ ಮಾಡಿಸಿದ್ದಾರೆ, ತಿರ್ಗಾ ಅವರು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಎನಿ ಸಿಸ್ಟಮ್ ಆಫ್ ಮೆಡಿಕೇಶನ್ಸ್ ನೀವು ತಗೊಂಡು ಗುಣ ಮಾಡ್ಕೊಂಡ್ರು ಸಹ ಹೋಮಿಯೋಪತಿಕಲ್ಲಿ ತಗೊಂಡ್ರೆ ನಾವು ಯಾವುದೇ ರೀತಿ ಮೇಲೆ ನಾವು ಸೂಪರ್ಫಿಷಿಯಲ್ ಆಗಿ ಟ್ರೀಟ್ ಮಾಡೋದಿಲ್ಲ. ಸೊ ಆ ರೋಗದ ಕಾರಣಕ್ಕೆ ನಾವು ಔಷಧಿನ ಕೊಡ್ತೀವಿ, ರಕ್ತ ಸಂಚಾರ ಜಾಸ್ತಿ ಆಗೋದಕ್ಕೆ ಔಷಧಿನ ಕೊಡ್ತೀವಿ, ಮತ್ತೆ ಆ ಎಲಾಸ್ಟಿಸಿಟಿನ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಔಷಧಿನ ಕೊಡ್ತೀವಿ. 90 to 95% ಡೆಫಿನೆಟ್ಲಿ ರಿಲ್ಯಾಪ್ಸ್ ಆಗದಿರಂಗೆ ಹೋಮಿಯೋಪತಿಕ್ ಮಾತ್ರೆಗಳು ನೋಡ್ಕೊಳ್ಳುತ್ತೆ. ಬಟ್ ಅನದರ್ 5% ಇಸ್ ದೇರ್, ಡೆಫಿನೆಟ್ಲಿ ಅದು ರಿಲ್ಯಾಪ್ಸ್ ಆಗೋದಕ್ಕೆ ಇಫ್ ದ ಲೈಫ್ ಸ್ಟೈಲ್ ಇಸ್ ನಾಟ್ ಗುಡ್. ಸೊ ಮುಂಚೆ ತರನೇ ಅವರು ಕೆಲಸ ಮಾಡುವಂಥದ್ದು, ಮುಂಚೆ ತರನೇ ಅವರು ಲೈಫ್ ಸ್ಟೈಲ್ಗೆ ಲೀಡ್ ಆದರೆ ಖಂಡಿತ ಅದೊಂದೇ ಡಿಸೀಸ್ ಅಲ್ಲ, ಬೇರೆ ಬೇರೆ ಥರದ ಕಂಡೀಷನ್ಸ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಬಟ್ ಆದಷ್ಟು ವೆರಿಕೋಸ್ ವೇನ್ಸ್ ಏನಾದರೂ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಏನಾದರೂ ಕಂಡು ಬಂತು ಅಂದರೆ ಸ್ಟಿಲ್ ದ ಪ್ರಾಬ್ಲಮ್ ಇಸ್ ಮೋರ್ ಅಂತ ಹೇಳ್ಬೋದು, ಅಗ್ರಿವೇಟ್ ಆಗುತ್ತೆ, ಪ್ರೋಗ್ನೋಸಿಸ್ ಇಸ್ ವೆರಿ ಬ್ಯಾಡ್ ಅಂತ ಹೇಳ್ಬೋದು. ಸೊ ಏನಾದರೂ ಗಾಯ ಆಗುವಂಥದ್ದು, ಉಣ್ಣಾಗುವಂಥದ್ದು, ಸೊ ಅದರಲ್ಲೂ ಕೂಡ ಡಯಾಬಿಟಿಕಲಿ ನಾವು ರಕ್ತ ಸಂಚಾರನ ಕಡಿಮೆ ನೋಡ್ತೀವಿ. ಸೊ ಕಾಲ್ ತೆಗಿಬೇಕಾಗತ್ತೆ, ಆಂಪ್ಯೂಟ್ ಮಾಡಬೇಕಾಗತ್ತೆ, ಸೊ ಗ್ಯಾಂಗ್ರೀನ್ ಆಗುವಂಥದ್ದು, ಫೂಟ್ ಅಲ್ಸರ್ ಆಗುವಂಥದ್ದು, ಸೊ ಈ ರೀತಿಯ ಕಾಂಪ್ಲಿಕೇಶನ್ ಸಹ ಆಗುತ್ತೆ. ಸೊ ನಮ್ಮ ದೇಹದಲ್ಲಿ ಏನೇ ಒಂದು ಕಾಲಿನಲ್ಲಿ ಒಂದು ಸ್ವಲ್ಪ ಬಣ್ಣ ಚೇಂಜಸ್ ಆಗುವಂಥದ್ದು, ರಕ್ತನಾಳಗಳ ಊತ ಕಾಣಿಸ್ಕೊಳ್ಳುವಂಥದ್ದು ಅಥವಾ ನೋವು ಕಾಣಿಸ್ಕೊಳ್ತಾ ಇದೆ, ಏನೇ ಒಂದು ನಮ್ಮ ದೇಹದಲ್ಲಿ ಲಕ್ಷಣ ಕಂಡು ಬಂತು ಅಂದರೆ ಖಂಡಿತ ಸೆಲ್ಫ್ ಮೆಡಿಕೇಶನ್ಸ್ನ ಆದಷ್ಟು ಕಡಿಮೆ ಮಾಡಿ. ಇವತ್ತಿನ ದಿನಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರೋದೇ ಸೆಲ್ಫ್ ಮೆಡಿಕೇಶನ್ಸ್ ಇಂದ. ಏನೋ ಒಂದು ಟೆಂಪರ್ ರಿಲೀಫ್ಗೆ ಮೆಡಿಕೇಶನ್ಸ್ ತಗೊಳ್ತಾರೆ, ಖಂಡಿತ ಟೈಮ್ ಇಲ್ಲ ಇವತ್ತಿನ ದಿನಗಳಲ್ಲಿ. ಇವತ್ತು ಎಷ್ಟೇ ಒಂದು ಸಮಸ್ಯೆ ಉಂಟಾದ್ರೂ ಮಾರನೇ ದಿವಸ ಕೆಲಸಕ್ಕೆ ಹೋಗ್ಲೇಬೇಕಾಗತ್ತೆ. ಸೊ ಪೇಷಂಟ್ ವಿಲ್ ಆಸ್ಕ್ ಎ ಫಾಸ್ಟ್ ರಿಲೀಫ್ ಬೇಕಾಗತ್ತೆ. ಸೊ ಅದರಿಂದ ಈ ಥರದ ಸ್ಟೆರಾಯ್ಡ್ಸ್ಗೆ ಒಳಗಾಗುವಂಥದ್ದು, ಸೊ ಈ ರೀತಿಯ ಫಾಸ್ಟ್ ರಿಲೀಫ್ಗೆ ಒಳಗಾಗ್ತಾರೆ. ಸೊ ತದನಂತರ ಅವ್ರು ಅದೇ ಸ್ವಲ್ಪ ವರ್ಷಗಳ ಕಾಲ ಅದೇ ಥರದ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಖಂಡಿತ ಅಡಿಕ್ಷನ್ಸ್ ಆಗಿ, ಸೊ ಈವನ್ ಆಫ್ಟರ್ ಟೇಕಿಂಗ್ ಪೇನ್ ಕಿಲ್ಲರ್ಸ್ ಪೇನ್ ಕಡಿಮೆ ಆಗೋದಿಲ್ಲ. ಸೊ ಆ ಥರದ ಸ್ಟೇಜಸಲ್ಲಿ ನಮ್ಮ ಹತ್ರ ಬಂದರೆ ನಮಗೂ ಕೂಡ ಕಷ್ಟ ಆಗುತ್ತೆ ಆ ರೀತಿಯ ಸ್ಟೇಜಸಲ್ಲಿ ಟ್ರೀಟ್ ಮಾಡೋದಕ್ಕೆ. ಖಂಡಿತ ಮುಂಚಿತವಾಗೇ ನೀವು ಪ್ರೈಮರಿ ಅಥವಾ ಪ್ರಿಲಿಮಿನರಿ ಸ್ಟೇಜಸಲ್ಲಿ ಬಂದರೆ ಖಂಡಿತ ಇದು ಸಂಪೂರ್ಣವಾಗಿ ಕಡಿಮೆ ಮಾಡೋದಕ್ಕೆ ಅಥವಾ ಎಲಾಸ್ಟಿಸಿಟಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಖಂಡಿತ ಹೋಮಿಯೋಪತಿಕ್ ಮಾತ್ರೆಗಳು ಬಹಳ ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದಾಗುತ್ತೆ. ಓಕೆ, ಮತ್ತೊಂದು ಕರೆ ಇದೆ. ಹಲೋ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಕೃಷ್ಣ ಅಂತ. ಹೇಳಿ ಕೃಷ್ಣ ಅವರೇ, ಏನ್ ಸಮಸ್ಯೆ ಇದೆ? ವೆರಿಕೋಸ್ ವೇನ್ ಅಂತ ಹೇಳ್ಬಿಟ್ಟು ಒಂದೇ ಕಾಲ ಬಂದಿದೆ. ಓಕೆ, ನಿಮ್ಮ ವಯಸ್ಸು ಎಷ್ಟು ಕೃಷ್ಣ? 37 ವರ್ಷ. ಯಾವಾಗಿಂದ ಈ ಸಮಸ್ಯೆ ಇದೆ ತಮ್ಗೆ? ನಮ್ಗೆ ಇತ್ತೀಚೆಗೆ ಕಾಣಿಸ್ಕೊಂಡು ಒಂದು 3 ವರ್ಷ ಆಯ್ತು. ಓಕೆ ಸರ್, ಡಾಕ್ಟರ್ 4 ವರ್ಷ ಆಗಿದೆ. ಸರಿ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರ್ ಡಾಪ್ಲರ್ ಸ್ಕ್ಯಾನ್ ಮಾಡಿಸಿದ್ದೀರಾ ಕೃಷ್ಣ ಅವರೇ? ಸರ್ ಇದು ಆಪರೇಷನ್ ಆಗಿದೆ ಒಂದ್ಸರಿ ESI. ಓಕೆ, ಆಪರೇಷನ್ ಆಗಿ ತಿರ್ಗಾ ಕಂಡು ಬರ್ತಾ ಇದೆ ಏನಾದ್ರು? ತಿರ್ಗಾ ಅಂದ್ರೆ ಸ್ವಲ್ಪ ಊತ ಕಾಣ್ತಾ ಇದೆ ಅಷ್ಟೇ. ಸ್ವಲ್ಪ ಊತ ಕಾಣ್ತಿದೆ. ಓಕೆ, ಸೊ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾ ಇದ್ದೀರಾ? ಸರಿ. ಓಕೆ, ಸೊ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾ ಇದ್ದೀರಾ ಕೃಷ್ಣ ಅವರೇ? ನಮ್ದು ಗಾರ್ಮೆಂಟ್ಸ್ ಅಲ್ಲಿ ಡ್ಯೂಟಿ ನಿಂತ್ಕೊಂಡು ಕಟಿಂಗ್ ಕೆಲಸ ಮಾಡ್ತಾ ಇದೀವಿ. ಓಕೆ, ಸೊ ಈಗ ಸ್ವಲ್ಪ ಕಡಿಮೆ ಮಾಡಿದಿರಾ ಇಲ್ಲ ಅದೇ ಅಭ್ಯಾಸಕ್ಕಿದೆ? ಇಲ್ಲ ಸರ್, ನಮ್ಗೆ ಅದೊಂದೇ ವರ್ಕ್ ಬಿಟ್ರಿ ಯಾವ್ದು ಗೊತ್ತಿಲ್ಲ, ಅದೊಂದೇ ಹೋಗ್ತಾ ಇದೀವಿ. ಓಕೆ, ಏನಾದ್ರು ಸ್ಟಾಕಿಂಗ್ಸ್ ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಕೃಷ್ಣ ಅವರೇ?
ಇಲ್ಲ ಸರ್ ಅದೆಲ್ಲ ಹೋಗ್ತಿಲ್ಲ. Okay. ಬೆಳಿಗ್ಗೆ ಹೊತ್ತು ಮೊದ್ಲು ಯೋಗಾಸನ ಮಾಡ್ತಿದ್ದೆ, ಅದು ಬಿಟ್ಟಾದ್ಮೇಲೆ ಈ ತರ ಕಾಣಿಸ್ಕೊಂತದ್ದು. ಓಕೆ, ನೋ ಪ್ರಾಬ್ಲಮ್. ಸಿ ಆಲ್ರೆಡಿ ಒಂದ್ಸರಿ ಸರ್ಜರಿ ಮಾಡಿಸಿದಿರಾ, ಸೊ ಕೆಲಸನೂ ಯಾವ ಅಡಿಕ್ಟೆಡ್ ಟು ದ ವರ್ಕ್ ಅಂತಾನೆ ಹೇಳ್ಬೋದು. ಅಟ್ಲೀಸ್ಟ್ ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಬರುತ್ತೆ. ಓಕೆ, ಸೊ ಅದನ್ನ ನೀವು ಸಾಕ್ಸ್ ತರದ ಹಾಕೊಂಡು ನೀವು ನಿಮ್ಮ ದಿನದ ಚಟುವಟಿಕೆ ಅಥವಾ ಕೆಲಸನ ಮಾಡ್ಬೋದಾಗತ್ತೆ. ಓಕೆ, ಸೊ ಕೊಟ್ಟಿಲ್ಲ, ಇದು ಕೊಟ್ಟಿದ್ದಾರೆ, ಗ್ರೇ ಬ್ಯಾಂಡೇಜ್ ಕೊಟ್ಟಿದ್ದಾರೆ. ಕ್ರೇಪ್ ಬ್ಯಾಂಡೇಜ್ ಗಿಂತ ನಿಮ್ಗೆ ಒಳ್ಳೇದು. ಓಕೆ, ಸೊ ಅದನ್ನ ನೀವು ಬೆಳಿಗ್ಗೆ ಒಂದು 10 ಗಂಟೆ ನೀವು ಹಾಕೊಳ್ತಾ ಬಂತು ಅಂದ್ರೆ ಅಟ್ಲೀಸ್ಟ್ ಒಂದು ಈವ್ನಿಂಗ್ 5 o'clock 6 o'clockಗೆ ನೀವು ರಿಮೂವ್ ಮಾಡ್ಬೋದಾಗತ್ತೆ. ರಾತ್ರಿ ಹೊತ್ತು ಮಲ್ಕೊಳ್ಬೇಕಾದ್ರೆ ಸ್ಟಾಕಿಂಗ್ಸ್ನ ಹಾಕಬೇಡಿ, ಮತ್ತೆ ಮಲ್ಕೊಳ್ಬೇಕಾದ್ರೆ ಎಲಿವೇಶನ್ ಆಫ್ ದಿ ಲೆಗ್ಸ್, ಕಾಲೆತ್ತಿ ಮಲ್ಕೊಳ್ಳುವಂಥದ್ದು. ಸೊ ಈ ರೀತಿ ಅಭ್ಯಾಸಕ್ಕೆ ಒಳಗೆ ಮಾಡಿ, ಮತ್ತೆ ಇನ್ನೊಂದು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ರು ಸಹ ಅಟ್ಲೀಸ್ಟ್ ಪ್ರತಿ 1 ಗಂಟೆಗಳ ಕಾಲ ಒಂದು 5 ನಿಮಿಷ ಓಡಾಡುವಂಥದ್ದು ಅಥವಾ ಮಾರ್ನಿಂಗ್ ಬ್ರಿಸ್ಕ್ ವಾಕ್ ಮಾಡುವಂಥದ್ದು. ಅಂಡ್ ಸೈಕ್ಲಿಂಗ್ ಇಸ್ ದ ಬೆಸ್ಟ್ ಮೆಡಿಕೇಶನ್ಸ್ ಅಂತಾನೆ ಹೇಳ್ಬೋದು. ಸೊ ಅದೊಂದು ನೀವು ಮ್ಯಾನೇಜ್ಮೆಂಟ್ನ ಮಾಡಿ ಸೈಕ್ಲಿಂಗ್ ಮಾಡುವಂಥದ್ದು, ಅಥವಾ ಸ್ವಿಮ್ಮಿಂಗ್ ಆಲ್ಸೋ ಇಟ್ಸ್ ಕ್ಯಾನ್ ಬೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ಸ್ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.